ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರೂ ತಿಳಿದಿರಬೇಕಾದ ಕರ್ಮದ 12 ನಿಯಮಗಳು. ಕರ್ಮ ಈಕ್ವಲ್ಸ್ ಕ್ರಿಯೆ. ಕರ್ಮವು ನ್ಯೂಟನ್ನ ಚಲನೆಯ ನಿಯಮದ ಆಧ್ಯಾತ್ಮಿಕ ಸಮಾನವಾಗಿದೆ ಎಂದು ಒಬ್ಬರು ಭಾವಿಸಬಹುದು. ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಆದರೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ನಾವು ಆಲೋಚನೆ ಅಥವಾ ಕ್ರಿಯೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಪ್ರದರ್ಶಿಸಿದಾಗ ಆ ನಕಾರಾತ್ಮಕ ಶಕ್ತಿಯು ನಮಗೆ ಹಿಂದಿರುಗುತ್ತದೆ. ನಂಬರ್ 1, ದಿ ಗ್ರೇಟ್ ಲಾ ಅಥವಾ ಡಿ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್. ನೀವು ಬಿತ್ತಿದಂಥ ಕುಯ್ಯುವಿರಿ. ಸಂತೋಷ, ಶಾಂತಿ, ಪ್ರೀತಿ ಮತ್ತು ಸ್ನೇಹವನ್ನು ಪಡೆಯಲು ಒಬ್ಬರು ಸಂತೋಷ, ಶಾಂತಿಯುತ, ಪ್ರೀತಿಯ ಮತ್ತು ನಿಜವಾದ ಸ್ನೇಹಿತನಾಗಿರಬೇಕು. ಒಬ್ಬನು ವಿಶ್ವಕ್ಕೆ ಏನನ್ನು ಹಾಕಿದರೂ ಅದು ಅವರ ಬಳಿಗೆ ಬರುತ್ತದೆ. ನಂಬರ್ 2, ಸೃಷ್ಟಿಯ ನಿಯಮ. ಜೀವನವು ಸಂಭವಿಸುವ ನಮ್ಮ ಭಾಗವಹಿಸುವಿಕೆ ಅಗತ್ಯವಿದೆ. ಅದು ತಾನಾಗಿಯೇ ಆಗುವುದಿಲ್ಲ. ನಾವು ಬ್ರಹ್ಮದೊಂದಿಗೆ ಒಂದಾಗಿದ್ದೇವೆ. ಒಳಗೆ ಮತ್ತು ಹೊರಗೆ ನಮ್ಮನ್ನು ಸುತ್ತುವರೆದಿರುವ ಎಲ್ಲವೂ ನಮ್ಮ ಆಂತರಿಕ ಸ್ಥಿತಿಯು ಸುಳಿವುಗಳಿಗೆ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನು ಹೊಂದಲು ಬಯಸುತ್ತೀರೋ ಅದರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಮತ್ತು ನೀವೇ ಆಗಿರಿ. ನಂಬರ್ 3, ನಮ್ರತೆಯ ಕಾನೂನು. ಏನನ್ನಾದರೂ ಬದಲಾಯಿಸಬೇಕಾದರೆ ಅದನ್ನು ಒಪ್ಪಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ನೋಡುವುದು ಶತ್ರು ಅಥವಾ ನಕಾರಾತ್ಮಕ ಪಾತ್ರದ ಲಕ್ಷಣವಾಗಿದ್ದರೆ ಅವರು ಅಲ್ಲ ಮತ್ತು ಉನ್ನತ ಮಟ್ಟದ ಅಸ್ತಿತ್ವದ ಮೇಲೆ ಕೇಂದ್ರೀಕರಿಸಲಾಗುವುದಿಲ್ಲ. ನಂಬರ್ 4, ಬೆಳವಣಿಗೆಯ ನಿಯಮ. ನೀವು ಎಲ್ಲಿಗೆ ಹೋದರೂ ಅಲ್ಲಿಯೇ ಇದ್ದೀರಿ. ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದರೆ ನಾವು ಬದಲಾಗಬೇಕು ಹೊರತು ನಮ್ಮ ಸುತ್ತಲಿನ ಜನರು, ಸ್ಥಳಗಳು ಅಥವಾ ವಸ್ತುಗಳಲ್ಲ. ನಮಗೆ ನೀಡಿರುವುದು ನಾವೇ. ಅದೊಂದು ನಮ್ಮ ನಿಯಂತ್ರಣ. ನಾವು ನಮ್ಮ ಹೃದಯದಲ್ಲಿ ಯಾರು ಮತ್ತು ಏನೆಂದು ಬದಲಾಯಿಸಿದಾಗ ನಮ್ಮ ಜೀವನವು ಅದನ್ನು ಅನುಸರಿಸುತ್ತದೆ ಮತ್ತು ಬದಲಾಗುತ್ತದೆ. ನಂಬರ್ 5, ಜವಾಬ್ದಾರಿಯ ನಿಯಮ. ಒಬ್ಬರ ಜೀವನದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅವರಲ್ಲಿ ಏನಾದರೂ ತಪ್ಪಾಗಿದೆ. ನಮ್ಮನ್ನು ಸುತ್ತುವರೆದಿರುವುದನ್ನು ನಾವು ಪ್ರತಿಬಿಂಬಿಸುತ್ತೇವೆ ಮತ್ತು ನಮ್ಮನ್ನು ಸುತ್ತುವರೆದಿರುವುದು ನಮ್ಮನ್ನು ಪ್ರತಿಬಿಂಬಿಸುತ್ತದೆ. ಇದು ಸಾರ್ವತ್ರಿಕ ಸತ್ಯ. ಒಬ್ಬನು ತನ್ನ ಜೀವನದಲ್ಲಿ ಏನೆಂದಿಯೋ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ನಂಬರ್ 6, ಸಂಪರ್ಕದ ನಿಯಮವು. ಚಿಕ್ಕದಾದ ಅಥವಾ ತೋರಿಕೆಯಲ್ಲಿ ಕಡಿಮೆ ಮುಖ್ಯವಾದಗಳನ್ನು ಮಾಡಬೇಕು, ಏಕೆಂದರೆ ಯೂನಿವರ್ಸಲ್ಲಿ ಎಲ್ಲವೂ ಸಂಪರ್ಕಗೊಂಡಿದೆ. ಪ್ರತಿಯೊಂದು ಹಂತವು ಮುಂದಿನ ಹಂತಕ್ಕೆ ಕಾರಣವಾಗುತ್ತದೆ ಮತ್ತು ಹೀಗೆ. ಕೆಲಸವನ್ನು ಪೂರ್ಣಗೊಳಿಸಲು ಯಾರಾದರೂ ಆರಂಭಿಕ ಕೆಲಸವನ್ನು ಮಾಡಬೇಕು. ಮೊದಲ ಹೆಜ್ಜೆ ಅಥವಾ ಕೊನೆಯ ಹಂತವು ಹೆಚ್ಚು ಮಹತ್ವವಾಗಿದೆ. ಕಾರ್ಯವನ್ನು ಸಾಧಿಸಲು ಅವರಿಬ್ಬರೂ ಅಗತ್ಯವಿದೆ. ಭೂತ, ವರ್ತಮಾನ ಮತ್ತು ಭವಿಷ್ಯತನ್ನು ಸಂಪರ್ಕಿಸಲಾಗಿದೆ. ನಂಬರ್ 7, ಫೋಕಸ್ 1 ನಿಯಮವು. ಒಂದೇ ಸಮಯದಲ್ಲಿ 2 ವಿಷಯಗಳನ್ನು ಯೋಚಿಸಲು ಸಾಧ್ಯವಿಲ್ಲ. ನಮ್ಮ ಗಮನವು ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಇದ್ದರೆ ದುರಾಸೆ ಅಥವಾ ಕೋಪದಂತಹ ಕೀಳು ಆಲೋಚನೆಗಳನ್ನು ಹೊಂದಲು ನಮಗೆ ಸಾಧ್ಯವಿಲ್ಲ. ನಂಬರ್ 8, ನೀಡುವ ಮತ್ತು ಅತಿಥಿ ಸಂಸ್ಕಾರದ ನಿಯಮವು. ಯಾರಾದರೂ ಸತ್ಯವೆಂದು ಭಾವಿಸಿದರೆ ಅವರ ಜೀವನದಲ್ಲಿ ಕೆಲವೊಮ್ಮೆ ಅವರು ಆ ಸತ್ಯವನ್ನು ಪ್ರದರ್ಶಿಸಲು ಕರೆ ನೀಡುತ್ತಾರೆ. ಇಲ್ಲಿ ಒಬ್ಬರು ತಾವು ಕಲಿತಿದ್ದನ್ನು ಅಭ್ಯಾಸದಲ್ಲಿ ಇರಿಸುತ್ತಾರೆ. ಭವಿಷ್ಯದ ಬಗ್ಗೆ ಚಿಂತಿಸಲು ಅವರು ಹಿಂದೆ ಅಥವಾ ಮುಂದಕ್ಕೆ ಏನನ್ನು ಪರೀಕ್ಷಿಸಲು ಹಿಂದೆ ನೋಡುತ್ತಿದ್ದಾರೆ. ಇಲ್ಲಿ ಮತ್ತು ಈಗ ಒಂದು ಕಾನೂನು ಇಲ್ಲಿ ಮತ್ತು ಈಗ ಇರುವಂತಿಲ್ಲ. ಹಳೆಯ ಆಲೋಚನೆಗಳು, ನಡವಳಿಕೆಯ ಹಳೆಯ ಮಾದರಿಗಳು ಮತ್ತು ಹಳೆಯ ಕನಸುಗಳು ಹೊಸದನ್ನು ಹೊಂದುವುದನ್ನು ತಡೆಯುತ್ತದೆ. ನಾವು ನಮ್ಮ ಮಾರ್ಗವನ್ನು ಬದಲಾಯಿಸಬೇಕಾದ ಪಾಠಗಳನ್ನು ಕಲಿಯುವವರೆಗೆ ಇತಿಹಾಸದ ಇದೆ. ನಂಬರ್ 9, ಬದಲಾವಣೆಯ ಕಾನೂನು. ಪುನರಾವರ್ತನೆಯಾಗುತ್ತದೆ. ತಾಳ್ಮೆ ಮತ್ತು ಪ್ರತಿಫಲ ನಿಯಮವು. ಎಲ್ಲ ಪ್ರತಿಫಲಗಳಿಗೆ ಆರಂಭಿಕ ಶ್ರಮದ ಅಗತ್ಯವಿರುತ್ತದೆ. ಶಾಶ್ವತ ಮೌಲ್ಯದ ಪ್ರತಿಫಲಗಳಿಗೆ ತಾಳ್ಮೆ ಮತ್ತು ನಿರಂತರ ಶ್ರಮದ ಅಗತ್ಯವಿರುತ್ತದೆ. ಒಬ್ಬನು ಮಾಡಬೇಕಾದ ಕೆಲಸವನ್ನು ಮಾಡುವುದರಿಂದ ಮತ್ತು ಪ್ರತಿಫಲವು ತನ್ನದೇ ಆದ ಸಮಯದಲ್ಲಿ ಬರುತ್ತದೆ ಎಂದು ತಿಳಿದುಕೊಳ್ಳುವುದರಿಂದ ನಿಜವಾದ ಸಂತೋಷವು ಬರುತ್ತದೆ. ನಂಬರ್ 10, ಪ್ರಾಮುಖ್ಯತೆ ಮತ್ತು ಸ್ಫೂರ್ತಿಯ ನಿಯಮವು. ಯಾವುದನ್ನಾದರೂ
ಅವರು ಅದರಲ್ಲಿ ಹಾಕುವ ಯಾವುದನ್ನಾದರೂ ಹಿಂತಿರುಗಿಸುತ್ತದೆ. ಯಾವುದೋ ಒಂದು ವಸ್ತುವಿನ ನಿಜವಾದ ಮೌಲ್ಯವು ಅದರಲ್ಲಿರುವ ಶಕ್ತಿ ಮತ್ತು ಉದ್ದೇಶ ನೇರ ಪರಿಣಾಮವಾಗಿದೆ. ಪ್ರತಿಯೊಂದು ವ್ಯಕ್ತಿತ್ವಕ್ಕೆ ಕೊಡುಗೆಯೂ ಸಹ ಸಂಪೂರ್ಣ ಕೊಡುಗೆಯಾಗಿದೆ. ಕಡಿಮೆ ಕೊಡುಗೆಗಳು ಇಡೀ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಥವಾ ಅದನ್ನು ಕಡಿಮೆ ಮಾಡಲು ಕೆಲಸ ಮಾಡುವುದಿಲ್ಲ. ಪ್ರೀತಿಯ ಕೊಡುಗೆಗಳು ಇಡೀ ಬದುಕನ್ನು ತರುತ್ತವೆ ಮತ್ತು ಸ್ಫೂರ್ತಿ ನೀಡುತ್ತವೆ. ಕರ್ಮವು ನಕಾರಾತ್ಮಕ ಚಿಂತನೆ ಮತ್ತು ಕ್ರಿಯೆಗಳನ್ನು ಉತ್ತೇಜಿಸುವ ಜೀವನಶೈಲಿಯಾಗಿದೆ. ಕರ್ಮ ಎಂದರೆ ಶಿಕ್ಷೆಯಲ್ಲ, ಇದು ಶಿಕ್ಷಣದ ಸಲುವಾಗಿ ವಾಸ್ತವವಾಗಿದೆ. ಹಾನಿಕಾರಕ ಕ್ರಿಯೆಯು ತಪ್ಪು ಎಂದು ಎಂದಿಗೂ ಕೆಲಸದಿಂದಿರಿ. ಉತ್ತಮ ವ್ಯಕ್ತಿಯಾಗಬಹುದು ಹೇಗೆ ಎಂದು ಯಾರಾದರೂ ಹೇಗೆ ಕಲಿಯಬೇಕು. ಒಬ್ಬ ವ್ಯಕ್ತಿಯು ದುಃಖಕ್ಕೆ ಪರಿಸ್ಥಿತಿಗಳು ಸೃಷ್ಟಿಸಿದರೆ ಮಾತ್ರ ಅವರು ಬಳಲುತ್ತಿದ್ದಾರೆ. ಸಮಸ್ತೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ.